ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಫ್ಯೂಷನ್ನು ಮತ್ತು ಲೇಟೆಂಟ್ ಹೀಟ್ ಅದು ಎಕ್ಸ್ಪ್ಲೈನ್ ಆಗಿತ್ತು. ನೆಕ್ಸ್ಟ್ ಪ್ಯಾರಾ ನೋಡಿ. ವೆನ್ ವಿ ಸಪ್ಲೈ ಹೀಟ್ ಎನರ್ಜಿ ಟು ವಾಟರ್ ಪಾರ್ಟಿಕಲ್ಸ್ ಸ್ಟಾರ್ಟ್ ಮೂವಿಂಗ್ ಈವನ್ ಫಾಸ್ಟರ್. ಹಾಗೆ ಈಗ ಮಂಜುಗಡ್ಡೆ ಎದ್ದಿದ್ದು ನೀರಾಗಿ ವಾಟರ್ ಫಾರ್ಮಿಗೆ ಬಂತು. ಈ ವಾಟರ್ಗೆ ಏನು ಮಾಡಬೇಕು, ಮತ್ತೆ ಎನರ್ಜಿನ ಕೊಡೋದು, ಹೀಟ್ ಮಾಡೋದು. ಮತ್ತೆ ಆಗೇನಾಗುತ್ತೆ, ಆ ನೀರಿನಲ್ಲಿರ್ತಕ್ಕಂತಹ ವಾಟರ್ ಪಾರ್ಟಿಕಲ್ ಸ್ಟಾರ್ಟ್ಸ್, ನೀರಿನ ಕಣಗಳು ಏನಾಗುತ್ತೆ ಮತ್ತೆ ಫಾಸ್ಟಾಗಿ ವೇಗವಾಗಿ ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅಟ್ ಎ ಸರ್ಟನ್ ಟೆಂಪರೇಚರ್ ಎ ಪಾಯಿಂಟ್ ಈಸ್ ರೀಚ್ಡ್ ವೆನ್ ಎ ಪಾರ್ಟಿಕಲ್ಸ್ ಹ್ಯಾವ್ ಎನಫ್ ಎನರ್ಜಿ ಟು ಬ್ರೇಕ್ ಫ್ರೀ ಫ್ರಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಈಚ್ ಅದರ್. ಎಲ್ಲಿವರೆಗೆ ಇದು ಫಾಸ್ಟ್ ಆಗುತ್ತೆ? ಯಾವಾಗ ನೀರಿನಲ್ಲಿರ್ತಕ್ಕಂಥ ಕಣಗಳ ಮಧ್ಯೆ ಅಟ್ರಾಕ್ಷನ್ ಇರುತ್ತಲ್ಲ, ಆಕರ್ಷಣಾ ಬಲ, ಅದು ಬ್ರೇಕ್ ಆಗಬೇಕು, ಬಿಟ್ಟೋಗ್ಬಿಡ್ಬೇಕು. ಎಷ್ಟು ಅಟ್ರಾಕ್ಷನ್ ಒಂದಕ್ಕೊಂದು ಕೂಡ್ಕೊಂಡಿರುತ್ತೋ ಅದೆಲ್ಲ ಬಿಟ್ಟೋಗ್ಬಿಟ್ಟು ಆ ಮೆಲ್ಟಿಂಗ್ ಪಾಯಿಂಟು ದ್ರವಣ ಬಿಂದು ರೀಚ್ ಆಗಬೇಕು. ದ್ರವಣ ಬಿಂದುವನ್ನು ಮೀರಿ ಆ ಕಣಗಳೇನಾಗಬೇಕು, ದೂರ ದೂರ ಹೋಗ್ಬೇಕು. ಅಲ್ಲಿವರೆಗೂ ಅಟ್ ದಿಸ್ ಟೆಂಪರೇಚರ್ ದ ಲಿಕ್ವಿಡ್ ಸ್ಟಾರ್ಟ್ ಚೇಂಜಿಂಗ್ ಇನ್ ಟು ಗ್ಯಾಸ್. ಆ ರೀತಿ ಆದಾಗ ಆ ಕಣಗಳು ಹೆಚ್ಚೆಚ್ಚು ಹೀಟ್ ಕೊಟ್ಟಷ್ಟು ತನ್ನ ಆಕರ್ಷಣಾ ಬಲವನ್ನು ಕಳ್ಕೊಂಡು ದೂರ ದೂರ ಆಗ್ತಿರುತ್ತಲ್ಲ, ಆ ದೂರ ದೂರ ಆದಾಗ ಏನಾಗುತ್ತೆ, ನೀರಿನ ಕಣಗಳು ನೀರಾವಿಯಾಗಿ ಗ್ಯಾಸ್ ರೂಪದಲ್ಲಿ, ಆವಿ ರೂಪದಲ್ಲಿ ಏನಾಗುತ್ತೆ, ಬದಲಾಗುತ್ತೆ. ದ ಟೆಂಪರೇಚರ್ ಅಟ್ ವಿಚ್ ಇದು ಎ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ನೌನ್ ಆಸ್ ಎ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಯ್ತಾ? ಒಂದೇ ತಾಪಮಾನದಲ್ಲಿ ಅಂದರೆ ವಾತಾವರಣದ ಅಂದರೆ ಟೆಂಪರೇಚರ್ ಇರುತ್ತಲ್ಲ, ತಾಪಮಾನ, ವಾತಾವರಣದ ತಾಪಮಾನದಲ್ಲಿ ಲಿಕ್ವಿಡ್ ಸ್ಟೇಟಿಂದ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತಲ್ಲ, ಆ ಸ್ಥಿತಿಯನ್ನು ನಾವು ಕುದಿಯುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಏನಂತ ಕರಿತೀವಿ? ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು ಅಂತೇಳಿ ಕರಿತೀವಿ. ಬಾಯ್ಲಿಂಗ್ ಈಸ್ ಎ ಬಲ್ಕ್ ಫಿನಾಮಿನಾ. ಇದೊಂದು ಬೃಹತ್ ವಿದ್ಯಮಾನ. ಬಾಯ್ಲಿಂಗ್ ಆಗೋದು ಒಂದು ಬೃಹತ್ ವಿದ್ಯಮಾನ, ಅಂದರೆ ದ್ರವಣ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗೋದು. ಪಾರ್ಟಿಕಲ್ಸ್ ಫ್ರಮ್ ದ ಬಲ್ಕ್ ಆಫ್ ಲಿಕ್ವಿಡ್ ಗೇನ್ ಎನಫ್ ಎನರ್ಜಿ ಟು ಚೇಂಜ್ ಇನ್ ಟು ವೇಪರ್ ಸ್ಟೇಟ್. ಹಾಗೇನು ನೀರಿನಲ್ಲಿರ್ತಕ್ಕಂತಹ ಕಣಗಳು, ಆ ಬೃಹತ್ತಾದಂತಹ ಆ ನೀರಿನ ಕಣಗಳೇನಾಗುತ್ತೆ, ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಯಾವಾಗ? ವೇಪರ್ ಸ್ಟೇಟಿಗೆ ಹೋಗ್ಬೇಕಾದ್ರೆ, ನೀರಾವಿಯಾಗಿ ಹೋಗಬೇಕು ಅಂದರೆ ಅದು ಹೆಚ್ಚು ಶಕ್ತಿಯನ್ನು, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗಬೇಕಾದ್ರೆ ಬೃಹತ್ತಾದ ನೀರಿನ ಕಣಗಳೇನಾಗುತ್ತೆ, ಹೆಚ್ಚು ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ, ಹೆಚ್ಚು ಎನರ್ಜಿಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಪಾರ್ಟಿಕಲ್ಸ್ ಫ್ರಮ್ ದ ಬಲ್ಕ್ ಅಂದರೆ ಬೃಹತ್ ಅಂತ, ಆಫ್ ಲಿಕ್ವಿಡ್ ದ್ರವ ಸ್ಥಿತಿ, ದ್ರವ ರೂಪದ್ದು, ಗೇನ್ ಎನಫ್ ಎನರ್ಜಿ ಟು ಚೇಂಜ್ ಇನ್ ಟು ವೇಪರ್ ಸ್ಟೇಟ್. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ. ಫಾರ್ ವಾಟರ್ ದಿಸ್ ಟೆಂಪರೇಚರ್ ಈಸ್ 373 ಕೆಲ್ವಿನ್, 100 ಡಿಗ್ರಿ ಸೆಲ್ಸಿಯಸ್. ಅಂದರೆ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಅಲ್ವಾ? 273 ಪ್ಲಸ್ 100 ಆ್ಯಡ್ ಮಾಡಿದ್ರೆ ಇದು ಏನು, 273 ಕೆಲ್ವಿನ್ ಅನ್ನೋದು ನೀರು ಮಂಜಿಗೆಡ್ಡೆ ಸ್ಥಿತಿಯಲ್ಲಿರ್ತಕ್ಕಂತಹ ರೂಪ. ಅದಕ್ಕೆ 100 ಡಿಗ್ರಿ ಸೆಲ್ಸಿಯಸ್ನ ಆ್ಯಡ್ ಮಾಡಿದ್ರೆ ವಾಟರ್ ಟೆಂಪರೇಚರ್, ನೀರಿನ ಕುದಿಯುವ ಬಿಂದು ಎಷ್ಟು? 373 ಕೆಲ್ವಿನ್. ಕ್ಯಾನ್ ಯು ಡಿಫೈನ್ ದ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್? ಇದು ದ್ರವನ ಗುಪ್ತೋಷ್ಣ ಅಂತ ಓದಿದ್ವಿ ಅಲ್ವಾ? ಫ್ಯೂಷನ್ ಅದೇ ಥರ ಪ್ರೂವ್ ಮಾಡ್ತೀರಾ? ಡೂ ಇಟ್ ಇನ್ ದ ಸೇಮ್ ವೇ ಆಸ್ ವಿ ಹ್ಯಾವ್ ಡಿಫೈನ್ಡ್ ದಟ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಪಾರ್ಟಿಕಲ್ ಇನ್ ಸ್ಟೀಮ್. ದ್ರವನ ಗುಪ್ತೋಷ್ಣವನ್ನು ಹೇಗೆ ಪ್ರೂವ್ ಮಾಡಿದ್ರೋ ಇದನ್ನು ಹಾಗೆ ದ್ರವನ ಆವಿ ಗುಪ್ತೋಷ್ಣ, ಇದನ್ನು ನಿಮ್ಮ ಕೈಲಿ ಪ್ರೂವ್ ಮಾಡೋಕ್ಕೆ ಆಗುತ್ತಾ ಅಂತೇಳಿ. ಆವೀಕರಣ ಗುಪ್ತೋಷ್ಣ ಅಂತೇಳಿ ಕರೀತಾರೆ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಪಾರ್ಟಿಕಲ್ ಇನ್ ಸ್ಟೀಮ್ ಅಂದರೆ ಆವಿ. ದಟ್ ಈಸ್ ವಾಟರ್ ವೇಪರ್ ಅಟ್ 373 ಕೆಲ್ವಿನ್. ನೀರು ಕುದಿಯುವ ಬಿಂದು ಅಂದರೆ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿದ್ದಾಗ ಏನಾಗುತ್ತೆ, ಮೋರ್ ಎನರ್ಜಿ ದ್ಯಾನ್ ವಾಟರ್ ಅಟ್ ದ ಸೇಮ್ ಟೆಂಪರೇಚರ್.
ದ್ರವನ ಗುಪ್ತೋಷ್ಣದಲ್ಲಿ ಏನಾಗಿತ್ತು, ನೀರು ಮತ್ತೆ ಮಂಜುಗಡ್ಡೆಯನ್ನು ಇಟ್ಟಿದ್ವಿ, ನೀರಿನ ಕಣಗಳು ಹೆಚ್ಚು ಶಕ್ತಿಯನ್ನು ಹೊಂದಿತ್ತು. ಇಲ್ಲೇನ್ ಮಾಡ್ತೀವಿ, ಆವಿಕರಣ ಗುಪ್ತೋಷ್ಣದಲ್ಲಿ ನೀರು ಮತ್ತೆ ಕುದಿಯುವ ನೀರನ್ನ ಇಡ್ತೀವಿ. ಇದರಲ್ಲಿ ಯಾವ್ದು ಹೆಚ್ಚು ಶಕ್ತಿ ಹೊಂದಿರುತ್ತೆ, ದ ವಾಟರ್ ವೇಪರ್, ನೀರಾವಿಯಾಗಿ ಹೋಗ್ತಿರುತ್ತಲ್ಲ ಆ ಆವಿ, ಅದು ಹ್ಯಾವ್ ಎ ಮೋರ್ ಎನರ್ಜಿ ದ್ಯಾನ್ ವಾಟರ್, ಸೇಮ್ ಟೆಂಪರೇಚರ್ ಇನ್ ವಾಟರ್. ನೀರಿಗಿಂತ ನೀರಾವಿಯು ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ ಅಷ್ಟೇ. ಪ್ರೂವ್. ದಿಸ್ ಈಸ್ ಬಿಕಾಸ್ ಪಾರ್ಟಿಕಲ್ ಇನ್ ಸ್ಟೀಮ್ ಹ್ಯಾವ್ ಅಬ್ಸರ್ವ್ಡ್ ಎಕ್ಸ್ಟ್ರಾ ಎನರ್ಜಿ. ಸೊ ಅದಕ್ಕೆ ನೀರು ಆವಿಯಾಗಬೇಕಾದ್ರೆ ಏನೋ ಅಧಿಕ ಶಕ್ತಿಯನ್ನು ಹೊಂದುತ್ತಂತೆ. ಇನ್ ದ ಫಾರ್ಮ್ ಆಫ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಯಾವಾಗ ಆವಿಕರಣ ಗುಪ್ತೋಷ್ಣದಲ್ಲಿ ನೀರು ಅಧಿಕ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ. ಆಗ್ತಿದ್ಯಾ? ಓಕೆ, ಸಿ ನೆಕ್ಸ್ಟ್. ಇಲ್ಲಿ ನೋಡಿ, ಸಾಲಿಡ್ ಸ್ಟೇಟ್ ಅಂದ್ರೆ ಐಸ್. ಓಕೆನಾ, ಐಸ್ ಅಲ್ಲಿ ಇರುತ್ತೆ. ಐಸ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ, ಲಿಕ್ವಿಡ್ ಸ್ಟೇಟ್, ವಾಟರ್ ಆಗುತ್ತೆ. ಮತ್ತೆ ಇದನ್ನ ಕೂಲ್ ಮಾಡಿದ್ರೆ ಏನಾಗುತ್ತೆ, ಐಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ವಾಟರ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ. ಈ ವಾಟರ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ, ಆವಿ ಆಗುತ್ತೆ, ನೀರಾವಿ, ಗೇಸಿಯಸ್ ಸ್ಟೇಟ್ಗೆ ಬರುತ್ತೆ. ಅದೇ ಈಗ ಈಗ ಆವಿಯಾಗಿ ಹೋಗ್ತಾ ಇರುತ್ತೆ. ಒಂದು ಪ್ಲೇಟ್ ಮುಚ್ಚಿಬಿಡಿ, ಅಲ್ಲೆಲ್ಲ ನೀರಿನ ಹನಿಗಳ ಪ್ಲೇಟ್ ಕೆಳಗಡೆ ಸೇರ್ಕೊಂಡಿರುತ್ತೆ. ಅದನ್ನ ಕಲೆಕ್ಟ್ ಮಾಡಿ ಕೂಲ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ವಾಟರ್. ಅರ್ಥ ಆಯ್ತಾ? ಇದು ಒಂದು ಸೈಕ್ಲಿಕ್ ಪ್ರೋಸೆಸ್. ಸೊ ವಿ ಇನ್ಫರ್ ದಟ್ ದ ಸ್ಟೇಟ್ ಆಫ್ ಮ್ಯಾಟರ್ ಕ್ಯಾನ್ ಚೇಂಜ್ ಇನ್ ಟು ಅನದರ್ ಸ್ಟೇಟ್ ಬೈ ಚೇಂಜಿಂಗ್ ದ ಟೆಂಪರೇಚರ್. ವಾತಾವರಣದಲ್ಲಿ ಮತ್ತೆ ತಾಪಮಾನದಲ್ಲಿ ಬದಲಾವಣೆ ಆದಂಗೆ ಪ್ರತಿಯೊಂದು ಅಂದ್ರೆ ದ್ರವ್ಯದ ಸ್ಥಿತಿಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತೆ ಅನ್ನೋದು ಪ್ರೂವ್ ಆಯಿತು. ವಿ ಹ್ಯಾವ್ ಲರ್ನ್ ದಟ್ ದ ಸಬ್ಸ್ಟೆನ್ಸಸ್ ಅರೌಂಡ್ ಆಸ್ ಚೇಂಜ್ ದ ಸ್ಟೇಟ್ ಫ್ರಮ್ ಲಿಕ್ವಿಡ್ ಸಾಲಿಡ್ ಟು ಲಿಕ್ವಿಡ್ ಆ್ಯಂಡ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಆನ್ ಅಪ್ಲಿಕೇಶನ್ ಆಫ್ ಹೀಟ್. ಅಂದ್ರೆ ಹೀಟ್, ತಾಪಮಾನವನ್ನು ಕೊಟ್ಟಾಗ ಘನರೂಪದಲ್ಲಿದ್ದು ದ್ರವ ರೂಪಕ್ಕೆ, ನೋಡಿ ಸ್ಟೇಟ್ ಸಾಲಿಡ್ ಟು ಲಿಕ್ವಿಡ್ ಆ್ಯಂಡ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್, ಅಂದರೆ ನೀರಾಗಿದ್ದು ಮತ್ತೆ ನೀರಾವಿ, ಘನದಿಂದ ದ್ರವ, ದ್ರವದಿಂದ ಅನಿಲ ಸ್ಥಿತಿಗೆ ತಾಪಮಾನ ಕೊಟ್ಟಾಗ ಬದಲಾಗುತ್ತೆ ಅನ್ನೋದು ಆಯಿತು. ನೋಟ್, ಕೆಲ್ವಿನ್ ಇಸ್ ದ SI ಯೂನಿಟ್ ಆಫ್ ಟೆಂಪರೇಚರ್. ತಾಪದ ಏಕಮಾನ ಏನು, ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ನೀರು ಮಂಜಿಗಡ್ಡೆ ಸ್ಥಿತಿಲಿದೆ ಅಂದರೆ ಅದನ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡಿದಾಗ 273.16 ಇಷ್ಟರಲ್ಲಿರುತ್ತೆ. ಕನ್ವೀನಿಯನ್ಸ್. ನಮ್ಮ ಅನುಕೂಲಕ್ಕೆ ಏನು ಮಾಡಿದ್ದೀವಿ ನಾವು, ದಶಮಾಂಶವನ್ನ ಪೂರ್ಣಾಂಕಕ್ಕೆ ಪರಿವರ್ತಿಸಿದ್ದೀವಿ. ಅಂದರೆ ಆಫ್ಟರ್ ರೌಂಡಿಂಗ್ ಆಫ್ ದ ಡೆಸಿಮಲ್ ಟು ಚೇಂಜ್ ದ ಟೆಂಪರೇಚರ್ ಆಫ್ ದ ಕೆಲ್ವಿನ್ ಸ್ಕೇಲ್ ಟು ಸೆಲ್ಸಿಯಸ್ ಸ್ಕೇಲ್. ಇಲ್ಲಿ ನೋಡಿ, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋದನ್ನ ನಾವು 273 ಕೆಲ್ವಿನ್ಗೆ ದಶಮಾಂಶ ರೂಪದಲ್ಲಿರೋದನ್ನ ಪೂರ್ಣಾಂಕಕ್ಕೆ ಪರಿವರ್ತಿಸ್ಕೊಂಡಿದ್ದೀವಿ. You have to subtract 273 from the given temperature and convert the temperature on the Celsius scale to the Kelvin scale. You have to add 273 to given temperature. ಅಂದ್ರೆ ನೀವು ಕೆಲ್ವಿನ್ ಅಳತೆಮಾನವನ್ನ ಸೆಲ್ಸಿಯಸ್ ಅಳತೆಮಾನಕ್ಕೆ ಪರಿವರ್ತಿಸಲು ಕೊಟ್ಟಿರ್ತಕ್ಕಂಥ ತಾಪಮಾನ, ಈಗ ಎಷ್ಟೋ ಒಂದು 16 ಅಂತ ಕೊಟ್ಟಿರ್ತೀವಿ, 15 16 ಅಂತ ಕೊಟ್ಟಿರ್ತೀವಿ. ಆ ತಾಪಮಾನಕ್ಕೆ ಏನು ಮಾಡಬೇಕು, 273 ಇಂದ ಕಳಿಬೇಕು. ಈ 16 ಅನ್ನೋದನ್ನ 273 ಇಂದ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಯಾವುದರಿಂದ ಅದನ್ನ ಕನ್ವರ್ಟ್, ಕೆಲ್ವಿನಿಂದ ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸೋದಕ್ಕೆ. ಅರ್ಥ ಆಗ್ತಿದ್ಯಾ? ಹಾಗೆ ಸೆಲ್ಸಿಯಸ್ನಿಂದ ಕೆಲ್ವಿನ್ ಅಳತೆ ಮಾನಕ್ಕೆ ಪರಿವರ್ತಿಸ್ಬೇಕು ಅಂದರೆ ಅದೇ 273 ಇಂದ ಕೂಡಿಸ್ಬೇಕು, ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ? ಕೆ ಟು ಸಿ ಮಾಡಬೇಕು, ಕೆಲ್ವಿನ್ ಟು ಸೆಲ್ಸಿಯಸ್ ಮಾಡಬೇಕು ಅಂದರೆ ಕಳಿಬೇಕು. ಓಕೆನಾ? ಮೈನಸ್. ಅದೇ ಸೆಲ್ಸಿಯಸ್ ಇಂದ ಕೆಲ್ವಿನ್ ಕನ್ವರ್ಟ್ ಮಾಡಬೇಕು ಅಂದರೆ ಆ್ಯಡ್ ಪ್ಲಸ್ ಮಾಡಬೇಕು 273ನ. ಓಕೆ, ಅರ್ಥ ಆಯ್ತಾ? ಸಿ are some that change directly from solid state to gaseous state and vice versa without changing into the liquid state. ನಮಗೆ ಗೊತ್ತಿರೋದೇನು,
ಘನ ರೂಪದಲ್ಲಿರೋದು ದ್ರವ ರೂಪಕ್ಕೆ, ಮಂಜುಗೆಡ್ಡೆ ಇದ್ದಿದ್ದು ನೀರಾಯಿತು, ನೀರಿದ್ದಿದ್ದು ನೀರಾವಿ ಆಯಿತು. ಇದು ಒಂದು ಪ್ರಕೃತಿಯಲ್ಲಿ ಆಗ್ತಕ್ಕಂತಹ, ದ್ರವ್ಯದಲ್ಲಿ ಆಗ್ತಕ್ಕಂತಹ ಸ್ಥಿತಿಗಳ ಬದಲಾವಣೆ. ಹಾಗೆಯೇ ಪ್ರಕೃತಿಯಲ್ಲಿ ಇನ್ನೂ ಕೆಲವೊಂದು ವಿಸ್ಮಯಗಳಿದೆ. ಏನು? ಕೆಲವೊಂದು ಚೇಂಜ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಸ್ಟೇಟ್, ದ್ರವ ರೂಪಕ್ಕೆ ಬರೋದೇ ಇಲ್ವಂತೆ. ಸಾಲಿಡ್ ಘನ ಸ್ಥಿತಿಲಿ ಇದ್ದಿದ್ದು ಡೈರೆಕ್ಟ್ ಆಗಿ ಗೇಷಿಯಸ್ ಸ್ಟೇಟ್, ನೀರಾವಿ ರೂಪಕ್ಕೆ ಹೊರಟೋಗುತ್ತಂತೆ. ಹೇಗೆ? ಟೇಕ್ ಸಮ್ ಕ್ಯಾಂಫರ್, ಅಂದರೆ ಕರ್ಪೂರ, ನಮ್ಮ ಮನೆಯಲ್ಲೆಲ್ಲ ಕರ್ಪೂರ ಯೂಸ್ ಮಾಡ್ತೀವಿ ತಾನೆ, ಗಟ್ಟಿ ಇರುತ್ತೆ. ಆರ್ ಅಮೋನಿಯಂ ಕ್ಲೋರೈಡ್ನ ತಗೋಬೇಕು. ಕ್ರಶ್ ಇಟ್ ಆ್ಯಂಡ್ ಪುಟ್ ಇಟ್ ಇಂಟು ಚೈನಾ ಡಿಶ್, ಇದನ್ನ ಚೆನ್ನಾಗಿ ಪುಡಿ ಮಾಡಿ. ಪುಟ್ ಇನ್ ಇನ್ವರ್ಟ್ ಫನಲ್ ಓವರ್ ಎ ಚೈನಾ ಡಿಶ್, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಥರ ಹಾಕಿ. ಪುಟ್ ಎ ಕಾಟನ್ ಪ್ಲಗ್ ಆನ್ ಎ ಸ್ಟೀಮ್ ಆಫ್ ದ ಫನಲ್ ಆಸ್ ಶೋನ್, ಮೇಲೆ ಒಂದು ಫನಲ್ನ ಮುಚ್ಚಿಬಿಟ್ಟು ಇದಕ್ಕೆ ಕಾಟನ್ ಪ್ಲಗ್ನ ಹಾಕಿ. Now heat slowly, observe what do you infer from the above activity. ಕೆಳಗಡೆಯಿಂದ ಹೀಟ್ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? A change of state directly from solid to gas without changing liquid state or vice versa is called a sublimation. What we call ಉತ್ಪನ್ನನ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಉತ್ಪನ್ನನ. ಸಾಲಿಡ್ ಸ್ಟೇಟ್ ಇಂದ ಡೈರೆಕ್ಟ್ ಆಗಿ ವಿತೌಟ್ ಚೇಂಜಿಂಗ್ ಇಂಟು ಲಿಕ್ವಿಡ್ ಸ್ಟೇಟ್ ಏನಾಗುತ್ತೆ? ಗೇಷಿಯಸ್ ಸ್ಟೇಟ್ಗೆ ಬರುತ್ತೆ. ಸಾಲಿಡ್ ಟು ಗ್ಯಾಸ್, ಘನದಿಂದ ಅನಿಲಕ್ಕೆ, ವಿತೌಟ್ ಚೇಂಜಿಂಗ್ ಲಿಕ್ವಿಡ್ ಸ್ಟೇಟ್, ದ್ರವ ಸ್ಥಿತಿಗೆ ಬರದೆ ತಲುಪದೆ ಡೈರೆಕ್ಟಾಗಿ ಗೇಷಿಯಸ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕರ್ಪೂರ ಹಚ್ಚಿ, ಅದೇನು ನೀರಾಗುತ್ತಾ? ಘನದಿಂದ ದ್ರವ ಆಗುತ್ತಾ? ಡೈರೆಕ್ಟಾಗಿ ಹೊಗೆ ಆಗ್ಬಿಡುತ್ತೆ ಅಲ್ವಾ ಕರ್ಪೂರ ಹಚ್ಚಿದ ತಕ್ಷಣ. ಆ ಥರ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಉತ್ಪನ್ನನ, ಸಬ್ಲಿಮೇಷನ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ 1.4.2 ಎಫೆಕ್ಟ್ಸ್ ಆಫ್ ಚೇಂಜ್ ಇನ್ ಪ್ರೆಷರ್ನ. ಏನಾದರೂ ಡೌಟ್ಸ್ ಇತ್ತು, ಇನ್ನೂ ಮೋರ್ ಎಕ್ಸಾಂಪಲ್ಸ್ ಬೇಕು, ನಿಮ್ಗೆ ಯಾವುದಾದ್ರೂ ಗೊತ್ತಿರೋಂತಹ ಎಕ್ಸಾಂಪಲ್ಸ್ ಇದ್ದರೆ ಸಬ್ಲಿಮೇಷನ್ಗೆ ಮತ್ತು ಚೇಂಜ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್, ದ್ರವದ ಸ್ಥಿತಿಗಳು ಬೇರೆ ಯಾವುದು ಬದಲಾಗುತ್ತೆ ಅದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ನಮಸ್ತೆ ಎಲ್ರಿಗೂ. Hi my dear students. Last class we have to discuss about the sublimation. Yes, 1.4 na discuss ಮಾಡಿದ್ವಿ. Let's we start now. 1.4.2 effect of change of pressure. ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಏನು ಸಬ್ಲಿಮೇಷನ್ ಅಂದರೆ ಏನು, ಅವು ಡೈರೆಕ್ಟ್ಲಿ ದ ಸಾಲಿಡ್ ಗೋಸ್ ಟು ಗೇಷಿಯಸ್ ಸ್ಟೇಟ್, ಅದನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಎಫೆಕ್ಟ್ ಆಫ್ ಚೇಂಜ್ ಆಫ್ ಪ್ರೆಷರ್ ಅಂದರೆ ಒತ್ತಡದಲ್ಲಿ ಯಾವ ಥರನಾದ ಬದಲಾವಣೆ ಆಗುತ್ತೆ, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು. ಪ್ರೆಷರಲ್ಲಿ ಚೇಂಜ್ ಆದರೆ, ಪ್ರೆಷರ್ ಕೊಟ್ಟರೆ ಏನಾಗುತ್ತೆ, ಅಥವಾ ತುಂಬ ಪ್ರೆಷರ್ ಹಾಕಿದಾಗ ಅಥವಾ ಕಡಿಮೆ ಪ್ರೆಷರಿಂದ ಏನೇನು ಚೇಂಜಸ್ ಆಗುತ್ತೆ, ಆ್ಯಂಡ್ ಅದರಿಂದ ಉಂಟಾಗ್ತಕ್ಕಂತಹ ಎಫೆಕ್ಟ್ಸ್ ಏನೇನಿದೆ ಅಂತೇಳಿ. ಸಿ, we have already learned that the difference in various states of matter is due to the difference in distance between the constituent particles. ನಮಗೆ ಆಲ್ರೆಡಿ ಓದಿದ್ದೀವಿ ಅಲ್ವಾ? ಅಂದರೆ ಪ್ರತಿಯೊಂದು ದ್ರವ್ಯಗಳ ಸ್ಥಿತಿಗಳೇನಾಗುತ್ತೆ, ಅವುಗಳಲ್ಲಿ ಮಧ್ಯೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಆಫ್ ಪಾರ್ಟಿಕಲ್ಸ್, ಅಂದರೆ ಅವುಗಳ ಕಣಗಳ ನಡುವೆ ಇರ್ತಕ್ಕಂತಹ ಖಾಲಿ ಜಾಗಗಳ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಟ್ ವಿಲ್ ಹ್ಯಾಪನ್ ವೆನ್ ವಿ ಸ್ಟಾರ್ಟ್ ಪುಟ್ಟಿಂಗ್ ಪ್ರೆಷರ್ ಆ್ಯಂಡ್ ಕಂಪ್ರೆಸ್ ಎ ಗ್ಯಾಸ್ ಎನ್ಕ್ಲೋಸ್ಡ್ ಇನ್ ಎ ಸಿಲಿಂಡರ್. ಹಾಗಾದರೆ ಪ್ರತಿಯೊಂದು ಕಣಗಳ ನಡುವೆನೂ ಸ್ಪೇಸ್ ಇದೆ ಅಲ್ವಾ, ಖಾಲಿ ಜಾಗ ಇದೆ. ಆಲ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್ ಅಂತ ಓದಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರಲ್ಲಿ ಅಲ್ವಾ. ಸೊ ಈಗ ನಾವು ಪಾರ್ಟಿಕಲ್ಸ್ಗಳಿಗೆ ಅವುಗಳಿಗೆ ಪ್ರೆಷರನ್ನು ಹಾಕೋಣ, ಒತ್ತಡವನ್ನು ಕೊಟ್ಟರೆ, ಅಥವಾ ಕಂಪ್ರೆಸ್ ಅಂದರೆ ಸಂಪೀಡನೆಗೊಳಿಸೋದು, ಹೆಚ್ಚು ಪುಷ್ ಮಾಡಿದ್ರೆ ಗ್ಯಾಸ್ ಅನಿಲ ಏನಾಗುತ್ತೆ, ಅದನ್ನು ಸಿಲಿಂಡರ್ ಒಳಗೆ ತುಂಬೋದು. ಅಂದರೆ ಅನಿಲದ ಕಣಗಳಿರುತ್ತೆ, ಅದಕ್ಕೆ ನಾವು ಒತ್ತಡವನ್ನು ಹಾಕೋದು ಅಥವಾ ಅದನ್ನು ಸಂಪೀಡನೆಗೊಳಿಸೋದು, ಹೆಚ್ಚು ಅದನ್ನು ಪುಷ್ ಮಾಡೋದು. ವಿಲ್ ದ ಪಾರ್ಟಿಕಲ್ಸ್ ಕಮ್, ಸಿ ಇನ್ ದ ಪಿಕ್ಚರ್, ಕ್ಲೋಸರ್.
ಇಲ್ಲೇ ಚಿತ್ರದಲ್ಲಿದೆ ನೋಡಿ, ಪಾರ್ಟಿಕಲ್ಸ್ ಏನಾಗುತ್ತೆ, ನಾವು ಪ್ರೆಷರ್ ಹಾಕಿದಾಗ ಕ್ಲೋಸರ್ ಆಗುತ್ತೆ. ಈ ತರ ಇರುತ್ತೆ, ದೂರ ದೂರ ಒಂದು ಪಾರ್ಟಿಕಲ್ಗೂ ಇನ್ನೊಂದು ಪಾರ್ಟಿಕಲ್ಸ್ಗೂ ಕಣಗಳ ನಡುವೆ ಈ ತರ ಡಿಸ್ಟೆನ್ಸ್ ಇರುತ್ತೆ. ಅದು ಬರ್ತಾ ಬರ್ತಾ ಏನಾಗುತ್ತೆ, ಈ ತರ ನಾವು ಎಷ್ಟು ಪ್ರೆಷರ್ ಆಗ್ತಾ ಹೋಗ್ತೀವಿ ಅಷ್ಟು ಅದೇನಾಗುತ್ತೆ, ಕಂಪ್ರೆಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಹತ್ರ ಬರ್ತಾ ಹೋಗುತ್ತೆ ಅದು. ಓಕೆನಾ? ಈ ತರ ಪಿಸ್ಟನ್, ಇದು ಒಂದು ಸಿಲಿಂಡರ್ ತಗೊಂಡಿದ್ದಾರೆ. ಡೂ ಯು ಥಿಂಕ್ ದಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದ ಪ್ರೆಷರ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮ್ಯಾಟರ್? ಅಂದ್ರೆ ಒತ್ತಡದಲ್ಲಿ ನಾವು ಈಗ ಪ್ರೆಷರ್ ಹಾಕೋದ್ರಲ್ಲಿ ನಾವು ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಈ ರೀತಿ ಮಾಡೋದ್ರಿಂದ ದ್ರವ್ಯದ ಸ್ಥಿತಿಲಿ ಏನಾದರೂ ಬದಲಾವಣೆ ಆಗುತ್ತಾ? ಎಸ್, ಅಫ್ಕೋರ್ಸ್. ಇಲ್ಲಿ ಸಿ, ಈಗ ನಾವು ಸ್ವಲ್ಪ ಇಲ್ಲಿ ಫಸ್ಟ್ ಪಿಸ್ಟನಲ್ಲಿ ಮತ್ತು ಸಿಲಿಂಡರ್ ಇದೆ, ಇಲ್ಲಿ ಪಿಸ್ಟನ್ ಏನು ಮಾಡಿದ್ದೀವಿ, ಪ್ರೆಷರ್ ಹಾಕಿದ್ದೀವಿ, ಆ ಕಣಗಳ ಸ್ವಲ್ಪ ಪ್ರೆಷರ್ ಹಾಕಿದ್ದೀವಿ ಅಲ್ವಾ, ಏನಾಗಿದೆ, ಆ ಕಣಗಳೆಲ್ಲ ಸುಲಭವಾಗಿ ಹಾಗೆ ಹರಡ್ಕೊಂಡಿದೆ. ಅದೇ ಸೆಕೆಂಡ್ ಸಿಲಿಂಡರಲ್ಲಿ ನೋಡಿ, ಪಿಸ್ಟನ್ ಮೂಲಕ ಏನು ಮಾಡಿದ್ವಿ, ಪ್ರೆಷರನ್ನು ಹಾಕಿದ್ದೀವಿ, ಅದು ಸ್ವಲ್ಪ ಜಾಸ್ತಿ ಪ್ರೆಷರನ್ನು ಹಾಕಿದ್ದೀವಿ, ಆ ಕಣಗಳನ್ನು ಏನಾಗಿದೆ, ಸ್ವಲ್ಪ ಕಂಪ್ರೆಸ್ ಆಗಿದೆ ಅಲ್ವಾ. ಥರ್ಡ್ ಸಿಲಿಂಡರ್ ಆಫ್ ಪಿಸ್ಟನ್ನಲ್ಲಿ ಫುಲ್ ಪ್ರೆಷರ್ ಹೆಚ್ಚು ಪ್ರೆಷರನ್ನು, ಒತ್ತಡವನ್ನು ಹಾಕಿದ್ದೀವಿ, ಆಗೇನಾಗಿದೆ, ಎಲ್ಲ ಕಣಗಳು, ಎಲ್ಲ ಪಾರ್ಟಿಕಲ್ಸ್ ಏನಾಗಿದೆ, ಒಂದು ಕಡೆ ಬಂದು ಕುತ್ಕೊಂಡಿದೆ ಅಲ್ವಾ. ಸೊ ನಾವು ಒತ್ತಡವನ್ನು ಹೆಚ್ಚು ಮಾಡೋದು ಕಡಿಮೆ ಮಾಡೋದ್ರಿಂದ ಕಣಗಳ ಏನಾಗುತ್ತೆ, ಅವುಗಳ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳುತ್ತೆ. ಎಸ್, ಅಪ್ಲೈಯಿಂಗ್ ಪ್ರೆಷರ್ ಆ್ಯಂಡ್ ರೆಡ್ಯೂಸಿಂಗ್ ಟೆಂಪರೇಚರ್ ಕ್ಯಾನ್ ಲಿಕ್ವಿಫೈ ಗ್ಯಾಸಸ್. ಹಾಗಾದರೆ ಒತ್ತಡ ಹಾಕಿದಾಗ ದ್ರವ್ಯದ ಕಣಗಳು ಏನಾಗುತ್ತೆ, ಅವುಗಳನ್ನ ಹತ್ರ ತರ್ಬೋದು. ಒತ್ತಡ ಹಾಕೋದ್ರಿಂದ ನಾವೇನಾಗುತ್ತೆ, ದೂರ ದೂರ ಇರ್ತಕ್ಕಂತಹ ಈ ಪಾರ್ಟಿಕಲ್ಸ್ಗಳನ್ನ, ಕಣಗಳನ್ನ ಏನು ಮಾಡ್ಬೋದು, ಹತ್ರಕ್ಕೆ ತರ್ಬೋದು. ಬೈ ಅಪ್ಲೈಯಿಂಗ್ ದ ಪ್ರೆಷರ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಕ್ಯಾನ್ ಬಿ ಬ್ರಾಟ್ ಕ್ಲೋಸ್ ಟುಗೆದರ್. ಅರ್ಥ ಆಯ್ತಾ? ಸಿ, ಅದೇ ಥರ ಅಪ್ಲೈಯಿಂಗ್ ಪ್ರೆಷರ್ ಆ್ಯಂಡ್ ರೆಡ್ಯೂಸಿಂಗ್ ಟೆಂಪರೇಚರ್ ಕ್ಯಾನ್ ಲಿಕ್ವಿಫೈ ಗ್ಯಾಸಸ್. ಹಾಗಾದರೆ ಯಾವುದೇ ಒಂದು ಪಾರ್ಟಿಕಲ್ಸ್ಗೆ, ಕಣಗಳಿಗೆ ಅಪ್ಲೈಯಿಂಗ್ ಪ್ರೆಷರ್ ಅಂದ್ರೇನು, ಒತ್ತಡ ಹಾಕೋದ್ರಿಂದ, ಮತ್ತು ರೆಡ್ಯೂಸಿಂಗ್ ಟೆಂಪರೇಚರ್, ತಾಪಮಾನವನ್ನು ಕಡಿಮೆ ಮಾಡೋದ್ರಿಂದ ಅನಿಲಗಳು ಏನಾಗುತ್ತೆ, ಅನಿಲಗಳಲ್ಲಿ ತಾಪಮಾನ ಕಡಿಮೆ ಮಾಡಿ ಒತ್ತಡ ಹಾಕೋದ್ರಿಂದ ದ್ರವ ಸ್ಥಿತಿಗೆ ತರ್ಬೋದಾ ಅನಿಲವನ್ನು? ನಾವು ಗ್ಯಾಸ್ ರೂಪದಲ್ಲಿ, ಅನಿಲ ರೂಪದಲ್ಲಿ ಇರೋದನ್ನ ಲಿಕ್ವಿಫೈ ಆಗಿ ಮಾಡ್ಬೋದಾ, ಅನಿಲ ದ್ರವ ಸ್ಥಿತಿಗೆ ನಾವು ತಗೊಂಡು ಬರ್ಬೋದಾ ಅಂತೇಳಿ. ಅಂದರೆ ಸ್ವಲ್ಪ ಪ್ರೆಷರ್ ಹಾಕೋದು, ತಾಪಮಾನವನ್ನು ಕಡಿಮೆ ಮಾಡೋದು, ಹೀಟನ್ನು ಕೊಡೋದನ್ನು ಕಡಿಮೆ ಮಾಡೋದು. ಇದರಿಂದ ಏನು ವಾತಾವರಣದಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಇರುತ್ತೆ, ಅನಿಲದ ಕಣಗಳು, ಅವುಗಳು ದ್ರವ ಸ್ಥಿತಿಗೆ ಬರುತ್ವಾ ಅಂತ ಕೇಳ್ತಾ ಇದ್ದಾರೆ. ಸಿ, ಹ್ಯಾವ್ ಯು ಹಿಯರ್ಡ್ ಆಫ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್? ಅದರದ್ದು ಕೆಮಿಕಲ್ ಫಾರ್ಮುಲಾ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ದು CO2. CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್. ಇಟ್ ಈಸ್ ಸ್ಟೋರ್ಡ್ ಅಂಡರ್ ಐ ಪ್ರೆಷರ್, ಘನ ಇಂಗಾಲದ ಡೈಆಕ್ಸೈಡ್ ಅಂತೇಳಿ ಕರೀತಾರೆ. ಇದನ್ನು ಹೆಚ್ಚಿನ ಒತ್ತಡದಲ್ಲಿ ನಾವು ಸ್ಟೋರ್ ಮಾಡಿಟ್ಟಾಗ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ಸ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಟು ಗೇಷಿಯಸ್ ಸ್ಟೇಟ್ ಆನ್ ಡಿಕ್ರೀಸಸ್ ದ ಪ್ರೆಷರ್. ಓಕೆ, ಏನಾಗುತ್ತದೋ, ಘನ ಕಾರ್ಬನ್ ಡೈಆಕ್ಸೈಡ್ನ ನಾವು ಹೆಚ್ಚಿನ ಒತ್ತಡದಲ್ಲಿ ಇಟ್ಟಾಗ ಏನಾಗುತ್ತದೋ, ಇಟ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಗೇಷಿಯಸ್ ಸ್ಟೇಟಿಗೆ ಹೊಟ್ಟೋಗ್ಬಿಡುತ್ತಂತೆ, ಲಿಕ್ವಿಡ್ ಸ್ಟೇಟಿಗೆ ಬರ್ದೇನೆ ಅನಿಲ ಸ್ಥಿತಿಯನ್ನು ತಲುಪುತ್ತೆ. ಯಾವಾಗ? ಆನ್ ಡಿಕ್ರೀಸಿಂಗ್ ಪ್ರೆಷರ್ ಟು 1 atmosphere ವಿತೌಟ್ ಕಮ್ಮಿಂಗ್ ಇನ್ ಟು ಎ ಲಿಕ್ವಿಡ್ ಸ್ಟೇಟ್. ಅಂದರೆ ವಾತಾವರಣದ ಒತ್ತಡವನ್ನು 1 ಅಟ್ಮಾಸ್ಫಿಯರ್ಗೆ ಇಳಿಸಿದ್ವಿ ಅಂದ್ಕೊಳ್ಳಿ. ನಮ್ಮ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್, ವಾತಾವರಣದ ಒತ್ತಡ ಏನಿದೆ ಅದು 1 ಅಟ್ಮಾಸ್ಫಿಯರ್ಗೆ ಕಡಿಮೆ ಮಾಡಿದ್ವಿ. ಅವಾಗ ಏನಾಗುತ್ತೆ, ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಇದೇ ಕೊಟ್ಟಿರೋದಿಲ್ಲಿ. ಇಂದ ಆನ್ ಡಿಕ್ರೀಸಿಂಗ್ ಆನ್ ಪ್ರೆಷರ್ ಟು 1 atmosphere ವಿತೌಟ್ ಕಮ್ಮಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್, ಯಾವುದು, ಕಾರ್ಬನ್ ಡೈಆಕ್ಸೈಡ್ ಗೆಟ್ಸ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಟು ಗೇಷಿಯಸ್ ಸ್ಟೇಟ್ ಇಂದ ಏನಾಗುತ್ತೆ, ವಿತೌಟ್ ಕಮ್ಮಿಂಗ್ ಲಿಕ್ವಿಡ್ ಸ್ಟೇಟ್, ದ್ರವ ಸ್ಥಿತಿಗೆ ಬರದೆ ಏನಾಗುತ್ತೆ, ಎವಾಪರೇಟ್ ಆಗಿಬಿಡುತ್ತೆ, ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ದಿಸ್ ಈಸ್ ರೀಸನ್ಸ್ ದಟ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ಸೋ ನಾನ್ ಆಸ್ ಎ ಡ್ರೈ ಐಸ್. ಆದ್ರಿಂದ ಇಂಥ ಸ್ಥಿತಿ, ಯಾವುದೇ ಒಂದು ಘನ ಮಂಜುಗೆಡ್ಡೆಯು ದ್ರವ ಸ್ಥಿತಿಗೆ ಬರದೆ ನೇರವಾಗಿ
ವಾತಾವರಣದ ಒತ್ತಡಕ್ಕೊಳಪಟ್ಟು ಅನಿಲ ಸ್ಥಿತಿಗೆ ಬರುತ್ತಲ್ಲ, ಇದನ್ನ ನಾವು ಏನಂತ ಕರಿತೀವಿ? ಡ್ರೈ ಐಸ್. ಇಂಥ ಒಂದು ಸ್ಥಿತಿಗೆ ಶುಷ್ಕ ಮಂಜುಗೆಡ್ಡೆ, ಡ್ರೈ ಐಸ್ ಅಂದ್ರೆ ಏನ್ ಹೇಳಿ? ಶುಷ್ಕ ಮಂಜುಗೆಡ್ಡೆ ಅಂತೇಳಿ ಕರಿತೀವಿ. ಆಯ್ತಾಯ್ತಾ? ಓಕೆ, ಲೆಟ್ಸ್ ಬಿಗಿನ್. Thus, we can say that pressure and temperature determine the state of substances, whether it will be solid or liquid or gases. ಹಾಗಾದರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ವಸ್ತುಗಳು, ಯಾವ ವಸ್ತುಗಳಾದರೂ ಇರಲಿ, ಅದು ಯಾವುದೇ ಸ್ಥಿತಿಲಿ ಇರಲಿ, ಸಾಲಿಡ್ ಇರ್ಬೋದು, ಸಾಲಿಡ್ ಲಿಕ್ವಿಡ್ ಇರ್ಬೋದು, ಅಥವಾ ಗ್ಯಾಸ್, ಯಾವುದು ಗ್ಯಾಸ್ ಇರ್ಬೋದು, ಇವು ಮೂರೂ ಸಹ ಯಾವುದೇ ಸ್ಥಿತಿಲಿದ್ರು ಒತ್ತಡ ಮತ್ತು ಅವುಗಳ ತಾಪ ಸ್ಥಿತಿಯನ್ನ ನಿರ್ಧರಿಸುತ್ತೆ. ಏನು ನಿರ್ಧರಿಸುತ್ತೆ? ಅವುಗಳ ಮೇಲೆ ಹಾಕುವಂತ ಒತ್ತಡ ಮತ್ತೆ ತಾಪ ಅವುಗಳ ಸ್ಥಿತಿಯನ್ನ ನಿರ್ಧರಿಸುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಸಾಲಿಡ್ನೇ ತಗೊಳ್ಳೋಣ. ಸಾಲಿಡ್ ಸ್ಟೇಟಲ್ಲಿ ಈಗ 3 ಸ್ಟೇಟ್ಸಲ್ಲೂ ಸಿಗುವಂತಹ ಮ್ಯಾಟರ್ ಅಂದರೆ ವಾಟರೇ. ಆ ವಾಟರೇ ಸಾಲಿಡ್ ಸ್ಟೇಟಿಗೆ ತಗೊಂಡ್ರೆ ಐಸಲ್ಲಿ ಇರುತ್ತೆ ಅಲ್ವಾ? ಈಗ ಅದನ್ನ ಮಂಜುಗೆಡ್ಡೆ ಗಟ್ಟಿ ರೂಪದಲ್ಲಿ ಇರುತ್ತೆ. ಈಗ ಅದಕ್ಕೆ ಏನು ಮಾಡ್ತೀವಿ? ಒಂದು ಫ್ರೀಸರಲ್ಲಿ ಇಟ್ಟಿರ್ತೀವಿ. ಓಕೆನಾ? ವಾತಾವರಣ ಏನಾಗಿದೆ? ಫುಲ್ ತಂಪಾಗಿದೆ ಅಲ್ವಾ? ಅದಕ್ಕೆ ಯಾವುದೇ ರೀತಿ ಪ್ರೆಷರು, ಒತ್ತಡ ಅಂದರೆ ಅದನ್ನು ಯಾವುದೇ ರೀತಿ ಅದನ್ನು ಪ್ರೆಸ್ ಮಾಡೋದು, ಅದ್ರ ಮೇಲೆ ಒತ್ತಡವನ್ನು ಹಾಕೋದು ಮಾಡಲ್ಲ. ಆದರೆ ಅದರದ್ದು ಸ್ಥಿತಿ ಏನಾದರೂ ಬದಲಾವಣೆ ಆಗುತ್ತೆ. ದೇ ಕ್ಯಾನ್ ಸೆಟಲ್ಡ್ ಇನ್ ಫ್ರೀಸಿಂಗ್ ಸ್ಟೇಟ್ ಇನ್ ಸಾಲಿಡ್ ಸ್ಟೇಟ್. ವಾಟರ್ ಏನಾಗಿರುತ್ತೆ? ಮಂಜುಗೆಡ್ಡೆ ರೂಪದಲ್ಲೇ ಇರುತ್ತೆ. ಅದೇ ಅದನ್ನು ತೊಗೊಂಡು ಬಂದು ಸ್ವಲ್ಪ ಹೀಟ್ ಮಾಡೋದು ಅಥವಾ ಬಿಸಿಲಿಗಿಡೋದು ಮಾಡಿದ್ರೆ ಅದರದ್ದು ಕೊಟ್ಟಂತಹ ತಾಪಮಾನ ಇರ್ಬೋದು, ಪ್ರೆಷರ್, ಒತ್ತಡದಿಂದ ಏನಾಗುತ್ತೆ? ಅದು ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎನಿ ಆಫ್ ದ ಸಬ್ಸ್ಟೆನ್ಸಸ್, ವೆದರ್ ಈವನ್ ಸಾಲಿಡ್, ಲಿಕ್ವಿಡ್ ಆರ್ ಗೇಷಿಯಸ್, ಕ್ಯಾನ್ ಡಿಟರ್ಮೈನ್ ದ ಸ್ಟೇಟ್ ಆಫ್ ವಾಟರ್, ಪ್ರೆಷರ್ ಆ್ಯಂಡ್ ಟೆಂಪರೇಚರ್. ಯಾವುದೇ ತೆರನಾದ ವಸ್ತುಗಳು ಏನಾಗುತ್ತೆ? ಅವುಗಳಿಗೆ ನೀಡುವಂತಹ ಒತ್ತಡ ಮತ್ತು ತಾಪಮಾನದ ಮೇಲೆ ಅವುಗಳ ಸ್ಥಿತಿಯನ್ನು ನಾವು ಪರಿಗಣಿಸ್ಬೋದು. ಎಸ್ ಸಿ, ಅದು ಮಂಜುಗೆಡ್ಡೆ ಆಗಿ ಸಾಲಿಡ್ ಸ್ಟೇಟಲ್ಲೇ ಇರಲ್ಲ ಮಂಜುಗೆಡ್ಡೆ. ಓಕೆ, ಲಿಕ್ವಿಡ್ ಸ್ಟೇಟ್ಗೆ ಚೇಂಜ್ ಆಗುತ್ತೆ. ಸಿ ಹಾಕಿ ಮತ್ತೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡಿ. ವಾಟ್ ಈಸ್ ಸಬ್ಲಿಮೇಷನ್, ವಾಟ್ ಈಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ವಾಟ್ ಈಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಇದಕ್ಕೆ ಆನ್ಸರ್ ಮಾಡಿ. ಮಸ್ಟ್ ಯು ಶುಡ್ read the textbook. It's a better way of good learning. Okay, thank you.